KNR ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ ಇವತ್ತು ನಾವು ನಿಮಗೆ ಇನ್ನೊಂದು ಸುಂದರವಾದ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಇದು ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರುತ್ತೆ, ಗುಬ್ಲಾಳದಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 20x40 ಆಗಿರುತ್ತೆ. ಅಂಡ್ ಇದರದ್ದು ಫೇಸಿಂಗ್ ಬಂದ್ಬಿಟ್ಟು ಸೌತ್ ಫೇಸಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಫ್ರಂಟ್ ಎಲಿವೇಶನ್ ಎಲ್ಲ ಟೆಕ್ಸ್ಚರ್ಡ್ ಪೇಂಟ್ ಇಂದ ಒಂದು ಸುಂದರವಾದ ಒಂದು ಕಲರ್ ಕಾಂಬಿನೇಷನ್ ಪೇಂಟ್ ಇಂದ ಇವರು ಈ ಫ್ರಂಟ್ ಎಲಿವೇಶನ್ಗೆ ಒಂದು ಲುಕ್ ಕೊಟ್ಟಿದ್ದಾರೆ. ಗೇಟ್ ಕೂಡ ತುಂಬಾ ಯೂನಿಕ್ ಆಗಿ ಡಿಸೈನ್ಡ್ ಆಗಿದೆ, ನೋಡ್ತಿದ್ದೀರಲ್ಲ ಇಲ್ಲಿ. ಅಂಡ್ ಎರಡೂ ಸೈಡ್ ನಿಮಗೆ ಇಲ್ಲಿ ಕ್ಯಾಮ್ರಾಗೆ ಆಕ್ಸೆಸ್ ಬರುತ್ತೆ. ಸೊ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಅಂತ ಹೇಳಿ ಇದೆ. ಪಾರ್ಕಿಂಗ್ ಜೊತೆ ಒಂದು ಕಾಮನ್ ಇಲ್ಲಿ ಬಾತ್ರೂಮ್ ಕೂಡ ನಿಮಗೆ ಸಿಗುತ್ತೆ. ಸೊ ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್ ತುಂಬ. ಇಲ್ಲಿ ನೀವು ಆರಾಮಾಗಿ ಒಂದು 2-3 ಕಾರ್ಸ್ ಮತ್ತು ಸಾಕಷ್ಟು 2 ವೀಲರ್ಸ್ನ ಇಲ್ಲಿ ನೀವು ಪಾರ್ಕ್ ಮಾಡ್ಕೋಬೋದು. ಅಲ್ಲಿ ಟ್ಯಾಪ್ ಇದೆ ಕಾರ್ ವಾಶ್ಗೆಲ್ಲ ಅಂತ ಹೇಳಿ ಯೂಸ್ ಆಗೋಕ್ಕೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಲಿಫ್ಟ್ ಇದೆ. ಸೊ ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಒಂದು ಯೂನಿಕ್ ಆಗಿ ಏನು ಹೇಳಬೇಕು ಅಂತ ಅಂದರೆ, ಸೊ ಇಲ್ಲಿ ಬಯೋಮೆಟ್ರಿಕ್ ಇದೆ. ಸೊ ಸೇಫ್ಟಿ ಮೆಜರ್ಸ್ನ ತುಂಬ ತಗೊಂಡಿದ್ದಾರೆ ಈ ಮನೆಗೆ. ನಿಮ್ಮ ಫಿಂಗರ್ ಪ್ರಿಂಟಿಂದಾನೇ ಈ ಲಿಫ್ಟ್ ಆಪ್ರೇಟ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಸಿಲಿಂಡರ್ ಯೂನಿಟ್ ಇದೆ. ಸೊ ಇದು ಕಾಮನ್ ಟಾಯ್ಲೆಟ್. ಸೊ ಇಲ್ಲಿ ಏನಂತ ಅಂದರೆ, ವಾಟರ್ಗೆ ನಿಮಗೆ ಬೋರ್ವೆಲ್ ಇದೆ ಮತ್ತು ಇಲ್ಲಿ ಸಂಪ್ ಕೂಡ ಇದೆ. ಬೋರ್ವೆಲ್ ಇರೋದ್ರಿಂದ ನೀರಿಗೆ ಯಾವುದೇ ಆದಂಥ ತೊಂದರೆ ಆಗಲ್ಲ ಈ ಮನೇಲಿ ಇರೋರಿಗೆ. ಸೊ ಸುತ್ತಮುತ್ತಲೂ ಓಪನ್ ಇಟ್ಟು ಗಾಳಿ ಎಲ್ಲ ಬರೋಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಈ ಮನೆಗೆ ಇವರು. ಗ್ರೌಂಡ್ ಫ್ಲೋರ್ನ ನೋಡಿದ್ವಿ, ಬನ್ನಿ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಎಂಟರ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಶೂ ರ್ಯಾಕೆಟ್ಗೆ ಅಂತ ಹೇಳಿ ಯೂಸ್ ಮಾಡ್ಬೋದು. ಪಕ್ಕದಲ್ಲಿ ಎಲ್ಲ SS ರೈಲಿಂಗ್ಸ್ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಗಾರ್ಡನ್ಗೆ ಅಥವಾ ತುಳಸಿನೆಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಮೇನ್ ಡೋರ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಹೈಟ್ ಇದು 9 ಫೀಟ್ ಆಗಿದೆ. ಸೊ ಅದು ಕೂಡ ಒಂದು ಯೂನಿಕ್ ಫೀಚರ್ ಈ ಮನೆದು. ತುಂಬ ಕಲರ್ಫುಲ್ ಆಗಿ ಮತ್ತು ಗಾಳಿ ಬೆಳಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಮನೆಗೆ. ಸೊ ಎಂಟರ್ ಆದ ತಕ್ಷಣ ತುಂಬ ಸ್ಪೇಷಿಯಸ್ ಆಗಿರೋಂಥ ಹಾಲ್ ಇದೆ. ಸೊ ಇಲ್ಲಿ ಮುಂದ್ಗಡೆ ನೋಡ್ತಿದ್ದೀರಲ್ಲ, ಇಲ್ಲಿ ಡಿಫ್ರೆಂಟ್ ವಿಂಡೋ ಇದೆ. ಯೂಶಲಿ ಎಲ್ಲ ಕಡೆ ಗ್ರಿಲ್ಸ್ ಹಾಕಿರ್ತಾರೆ, ಈ ಮಧ್ಯದಲ್ಲಿ ವಿಂಡೋ ಮಾತ್ರ ಯಾವುದೇ ಗ್ರಿಲ್ಸ್ ಇಲ್ಲ. ಸೊ ಬೆಳಕು ಇನ್ನೂ ಜಾಸ್ತಿ ಬರಲಿ ಅಂತ ಹೇಳಿ ಆ ಥರ ಮಾಡಿದ್ದಾರೆ ಈ ಮನೆಗೆ. ಇಲ್ಲಿ ಬಂದ್ಬಿಟ್ಟು TV ಯೂನಿಟ್ ಬರುತ್ತೆ. ಆ್ಯಂಡ್ ಕೆಳಗೆಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಸ್ಪೇಸ್ ಇದೆ. ಆ್ಯಂಡ್ ಎಲ್ಲ ಕಡೆನೂ ಪ್ರೊಫೈಲ್ ಲೈಟ್ ಹಾಕಿರೋದ್ರಿಂದ ನ್ಯಾಚುರಲ್ ಲೈಟ್ ಜೊತೆಗೆ ಈ ಪ್ರೊಫೈಲ್ ಲೈಟ್ ಬೆಳಕು ತುಂಬ ಚೆನ್ನಾಗಿ ಬರ್ತಿದೆ ಈ ಮನೆಗೆ. ಇಲ್ಲಿ ಕೂಡ ನಿಮಗೆ ಸ್ಟೋರೇಜ್ಗೆ ಅಂತ ಹೇಳಿ, ಏನಾದರೂ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ತುಂಬ ಸೆಲ್ಫ್ನ ಇಲ್ಲಿ ಕೊಟ್ಟಿದ್ದಾರೆ. ಶೆಲ್ಫ್ ಮೇಲೇನೂ ಎಲ್ಲ ತುಂಬ ಕಲರ್ಫುಲ್ ಆಗಿದೆ. ಇದು ಬಂದ್ಬಿಟ್ಟು ಪೂಜಾ ರೂಮ್. ಈ ಪೂಜಾ ರೂಮ್ ಯೂನಿಕ್ ಏನಂತ ಅಂದರೆ, ಇದನ್ನ ಪುಷ್ ಮಾಡಿ ಆದರೂ ಪುಲ್ ಮಾಡಿ ಆದರೂ ಈ ಡೋರ್ನ ಓಪನ್ ಮಾಡ್ಬೋದು. 2 ವೇ ಓಪನ್ ಆಗುತ್ತೆ ಈ ಡೋರ್. ಆ್ಯಂಡ್ ಇಲ್ಲಿ ಪೂಜಾ ರೂಮ್ ಮೇಲೆ ನೀವು ನೋಡ್ಬೋದು, ಯಾರು ಓಡಾಡಬಾರ್ದು ಅಂತ ಹೇಳಿ ಅಲ್ಲಿ ಮೇಲೆ ಸ್ಕೈಲೈಟ್ ಇದೆ, ಯಾರು ಓಡಾಡೋಕ್ಕಾಗಲ್ಲ. ಇಲ್ಲಿ ಹೈ ರೂಫ್ ಇದೆ. ಸೊ ಸ್ಪೇಷಿಯಸ್ ಆಗಿರೋ ಹಾಲ್ನ ನೋಡಿದ್ವಿ. ಸೊ ಇದು ಬಂದ್ಬಿಟ್ಟು ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಇದನ್ನ ಮಾಡಿದ್ದಾರೆ ಇವರು. ಕಿಚನ್ ಕೂಡ ತುಂಬ ಕಲರ್ಫುಲ್ ಆಗಿದೆ, ಎಲ್ಲ ಕಡೆನೂ ಲೈಟ್ ಇದೆ, 2 ವೇಸ್ ಲೈಟ್ ಇದೆ ಇಲ್ಲಿ. ಕೆಳಗಡೆ ಕಬರ್ಡ್ಸ್ಗೆ ಮತ್ತು ಮೇಲೆ ಇರೋ ಕಬರ್ಡ್ಸ್ಗೂ ಕೂಡ ಇಲ್ಲಿ ಲೈಟ್ಸ್ ಇದೆ.
ಇದು ಬಂದ್ಬಿಟ್ಟು ಚಿಮ್ನಿಗೆ ಆಕ್ಸೆಸ್ ಇದೆ. ಆದ ತಕ್ಷಣ ಇದನ್ನ ಕ್ಲೋಸ್ ಮಾಡಕ್ ಕೂಡ ನಮಗೆ ಆಪ್ಷನ್ ಸಿಗ್ತಿದೆ. ಇಲ್ಲಿ ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿಗೆ ಅಂತ ಸ್ಪೇಸ್ ಇದೆ. ಯುಟಿಲಿಟಿನ ಫುಲ್ ಕವರ್ ಮಾಡಿದ್ದಾರೆ, ಸೊ ತುಂಬಾ ಸೇಫ್ ಆಗಿದೆ ಅದು ಕೂಡ. ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇದನ್ನ ನೀವು ಸ್ಟೋರ್ ರೂಮ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಇದನ್ನ ನೀವು ಕಾಮನ್ ಬಾತ್ರೂಮ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ಫಸ್ಟ್ ಫ್ಲೋರ್ನ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಮುಂದೆ ಹೋಗುವಾಗ ಕೂಡ ಸ್ಟೇರ್ ಕೇಸ್ ಹತ್ರ ದೊಡ್ಡ ದೊಡ್ಡ ವಿಂಡೋಸ್ ಇದೆ. ಮನೆ ಪೂರ್ತಿ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಇಂದಾನೆ ಮಾಡಿದ್ದಾರೆ. ಸೊ ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆಗ್ತಿದೀವಿ. ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ಬೆಡ್ರೂಮ್ ಸಿಗುತ್ತೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಎಲ್ಲ ಡೋರ್ಸ್ ಮತ್ತೆ ವಿಂಡೋಸ್ ಇಲ್ಲಿ ಟೀಕ್ ವುಡ್ ಇಂದಾನೆ ಮಾಡಿದ್ದಾರೆ. ಸೊ ಈ ರೂಮಲ್ಲಿ ಒಂದು ಹೈಡ್ರಾಲಿಕ್ ಕಾಟ್ ಆಲ್ರೆಡಿ ಅಟ್ಯಾಚ್ಡ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ನಿಮಗೆ ಸ್ಟೋರೇಜ್ಗೆ ಅಂತ ಹೇಳಿ ಸಾಕಷ್ಟು ಯೂನಿಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಎದ್ದ ತಕ್ಷಣನೇ ನಿಮಗೆ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಅಲ್ಲಿ ಮುಂದ್ಗಡೆ ಇರೋದು ಇಸ್ಕಾನ್ ಟೆಂಪಲ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಗೋಪುರನ ನೋಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಬುಕ್ನ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು TV ಯೂನಿಟ್ ಬರುತ್ತೆ. ಸೊ ಇದೆಲ್ಲ ಕಬರ್ಡ್ಸ್. ಮನೆ ಪೂರ್ತಿ ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ಗೆ ಅಂತ ಹೇಳಿ ಸ್ವಲ್ಪ ಸ್ಪೆಷಲ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಈ ಮನೆ ಇನ್ನೊಂದು ವಿಶೇಷತೆ ಏನಂತ ಅಂದರೆ, ಯೂಶ್ವಲಿ ಬಾತ್ರೂಮಲ್ಲಿ ಡೋರ್ಸ್ ಹತ್ರ ನಮಗೆ ವುಡ್ಡಿಂದ ಫಿನಿಶ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಫುಲ್ ಇವರು ಇದಕ್ಕೆ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಈ ಮಳೆಗಾಲದಲ್ಲಿ ಎಲ್ಲ ಡೋರೆಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ವಾಟರ್ ಪ್ರೂಫ್ ಡೋರ್ ಜೊತೆಗೆ ಆ ಥರ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್. ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಸಾಕಷ್ಟು ಕಬರ್ಡ್ ಯೂನಿಟ್ಸ್ ಇದೆ. ಇದು TV ಯೂನಿಟ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಆ ಕಡೆ ವಿಂಡೋಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಡ್ರೆಸ್ಸಿಂಗ್ ಮಿರರ್ ಕೂಡ ಸುತ್ತಮುತ್ತಲೂ ಪೂರ್ತಿಯಾಗಿ ಪ್ರೊಫೈಲ್ ಲೈಟ್ನ ಯೂಸ್ ಮಾಡಿದ್ದಾರೆ. ಸೊ ರಾತ್ರಿ ಹೊತ್ತಲ್ಲಿ ಕೂಡ ಫುಲ್ ಲೈಟ್ ಇರುತ್ತೆ ಮನೆಯಲ್ಲಿ. ಇದು ಅಟ್ಯಾಚ್ಡ್ ಬಾತ್ರೂಮ್. ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸ್ ಬರುತ್ತೆ ಅಲ್ಲಿ ಕೂಡ. ಸೊ ನಾವಿವಾಗ ಸೆಕೆಂಡ್ ಫ್ಲೋರ್ನ ಕೂಡ ನೋಡ್ಕೊಂಡ್ವಿ. ಬನ್ನಿ ಥರ್ಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಥರ್ಡ್ ಫ್ಲೋರಲ್ಲಿ ಕೂಡ ನಮಗೆ 2 ಬೆಡ್ರೂಮ್ ಬರುತ್ತೆ, ಸೆಕೆಂಡ್ ಫ್ಲೋರ್ ಥರನೇ. ಆ್ಯಂಡ್ ಪ್ರತಿಯೊಂದು ಫ್ಲೋರಲ್ಲೂ ನೀವು ಎದ್ದ ತಕ್ಷಣ ಇಲ್ಲಿ ಬಂದರೆ ನಿಮಗೆ ಕೆಳಗಡೆ ಪೂಜಾ ರೂಮ್ ವ್ಯೂ ಸಿಗುತ್ತೆ. ಆ್ಯಂಡ್ ಮೇಲೆ ಸ್ಕೈಲೈಟ್ ಇದೆ, ಬ್ಯೂಟಿಫುಲ್ ಆಗಿರೋವಂಥದ್ದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಕೆಳಗಿರೋ ಥರನೇ ಇದು ಕೂಡ ಸಿಮಿಲರ್ ಆಗಿರುತ್ತೆ. ಇಲ್ಲಿ ಒಂದು ಹೈಡ್ರಾಲಿಕ್ ಕಾಟ್ನ ಇವರು ಫಿಟ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಡ್ರಾಯರ್ಸ್ ಇಟ್ಟಿದ್ದಾರೆ. ಇದು TV ಯೂನಿಟ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಕೂಡ ತುಂಬ ದೊಡ್ಡ ವಿಂಡೋ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿರೋ ವ್ಯೂ ಇರುತ್ತೆ. ಪ್ರತಿಯೊಂದು ರೂಮಿಂದ ಕೂಡ ಚೆನ್ನಾಗಿರೋ ವ್ಯೂ ಇದೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಮಿರರ್. ಇದು ಅಟ್ಯಾಚ್ಡ್ ಬಾತ್ರೂಮ್.
ಇದು 3rd ಫ್ಲೋರ್ನ ಸೆಕೆಂಡ್ ಬೆಡ್ರೂಮ್ ಆಗಿದೆ. ಇಲ್ಲಿ ಟಿವಿ ಯೂನಿಟ್ ಬರುತ್ತೆ ಆ್ಯಂಡ್ ಇದೆಲ್ಲ ಕಬರ್ಡ್ಸ್. ಸೊ ಪ್ರತಿಯೊಂದು ರೂಮಲ್ಲಿ ಕೂಡ ನೀವು ನೋಡ್ಬೋದು ಕಬರ್ಡ್ ಕೂಡ ತುಂಬ ಬೇರೆ ಬೇರೆ ಕಲರ್ ಕಾಂಬಿನೇಷನಿಂದ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ ಎಲ್ಲ ಕಡೆನೂ ಮಾಮೂಲಾಗಿರೋಕ್ಕಿಂತ ಸ್ವಲ್ಪ ಹೈಟ್ ಆಗಿದೆ, ಹಾಗಾಗಿ ಮನೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ ಇಲ್ಲಿ. ಸೊ ಇದು ಅಟ್ಯಾಚ್ ಬಾತ್ರೂಮ್. ಇಲ್ಲಿ ಪಕ್ಕದಲ್ಲಿ ಮತ್ತೆ ಡ್ರೆಸ್ಸಿಂಗ್ ಮಿರರ್ ಇದೆ. ಥರ್ಡ್ ಫ್ಲೋರ್ನ ನೋಡಿದ್ವಿ, ಎಲ್ರಿಗೂ ಇಷ್ಟ ಆಗಂತ ಈಗ ಟೆರೆಸ್ನ ಕೂಡ ನಾವು ನೋಡೋಣ ಬನ್ನಿ. ಸೊ ಟೆರೆಸಲ್ಲಿ ನಾವು 2 ಸ್ಕೈಲೈಟ್ನ ಇಲ್ಲಿ ನಾವು ನೋಡ್ಬೋದು. ಸೊ ಮೊದಲನೇ ಸ್ಕೈಲೈಟ್ ಇಲ್ಲಿ ಬರುತ್ತೆ, ಎರಡನೇ ಸ್ಕೈಲೈಟ್ ಈ ಕಡೆ ಬರುತ್ತೆ. ಪೂಜಾ ರೂಮ್ ಮೇಲೇನೆ ಆ ಸ್ಕೈಲೈಟ್ ಬರೋದ್ರಿಂದ ಪೂಜಾ ರೂಮ್ಗೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಪ್ರತಿಯೊಂದು ಮನೇಲೂ ನೀವು ನೋಡಿರ್ಬೋದು, ಯೂಶ್ವಲಿ ಈ ಟೆರೆಸ್ಗಿಂತ ಮುಂಚೆ ಇರೋ ಫ್ಲೋರ್ವರೆಗೂ ಮಾತ್ರ ಲಿಫ್ಟ್ ಆಕ್ಸೆಸ್ ಇರುತ್ತೆ. ಬಟ್ ಈ ಮನೇಲಿ ಟೆರೆಸ್ವರೆಗೂ ಕೂಡ ಲಿಫ್ಟ್ ಆಕ್ಸೆಸ್ ಇದೆ. ಸೊ ವಯಸ್ಸಾದವ್ರಿಗೆಲ್ಲ ಈ ಮನೆಯಲ್ಲಿ ತುಂಬ ಅನುಕೂಲ ಆಗುತ್ತೆ ಇದರಿಂದ. ಸೊ ಇದು ಬಂದ್ಬಿಟ್ಟು ನೀವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿ ಟೆರೆಸ್ ಇದೆ. 2 ಟೆರೆಸ್ ಎಂಟ್ರೆನ್ಸ್ ಇದೆ ಈ ಮನೆಯಲ್ಲಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿ ಮೇಲೆ ಹೋದರೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಸಿಗುತ್ತೆ ಮತ್ತು ಒಂದು ಲಿಫ್ಟ್ ರೂಮ್ಗೂ ಕೂಡ ನಿಮಗೆ ಆಕ್ಸೆಸ್ ಇದೆ. ಈ ಮನೆದು ಇನ್ನೊಂದು ಏನು ಯೂನಿಕ್ ಫೀಚರ್ ಗೊತ್ತಾ, ಯೂಶ್ವಲಿ ನಿಮ್ಮ ಮನೆಗಳ ಮುಂದೆ ಇನ್ನೊಂದು ಮನೆಗಳಿರುತ್ತೆ, ಆದರೆ ಇಲ್ಲಿ ಈ ಮನೆ ಮುಂದೆ ಮಂತ್ರಿ ಟ್ರ್ಯಾಂಕ್ವಿಲ್ ಅಪಾರ್ಟ್ಮೆಂಟ್ ಇರೋದ್ರಿಂದ ಮುಂದೆ ನಿಮಗೆ ಯಾವ ಮನೆನೂ ಬರಲ್ಲ. ಸೊ ತುಂಬ ಪ್ರಶಾಂತವಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು 2ನೇ ಟೆರೆಸ್ ಆಗಿರುತ್ತೆ. 2ನೇ ಟೆರೆಸ್ ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಹಿಂದೆ ಮೌಂಟೇನ್ ವ್ಯೂ ಥರ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ. ನಾನು ಆಗಲೇ ಹೇಳ್ದಂಗೆ ಇಸ್ಕಾನ್ ಟೆಂಪಲ್ ಅವ್ರದ್ದು ಗೋಪುರ ನಿಮಗೆ ಕಾಣಿಸುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ನಾವು ನಿಮಗೆ ಒಂದು ಚೆನ್ನಾಗಿರೋ ಒಂದು ಟ್ರಿಪ್ಲೆಕ್ಸ್ ಮನೆನ ತೋರಿಸ್ಕೊಟ್ಟಿದ್ದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಜಯನಗರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಗುಬ್ಲಾಳ್ದಲ್ಲಿ ಬರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ, ಫೋರಮ್ ಮಾಲ್ ತುಂಬ ಹತ್ತಿರ ಇದೆ. ಆ್ಯಂಡ್ ಸಾಕಷ್ಟು ಒಳ್ಳೆ ಪ್ರಸಿದ್ಧ ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆಕ್ಸೆಸ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳೋಕ್ಕೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ನಮ್ಮ ಚಾನೆಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.